ಸರಿ, ಎಲ್ಲ ಗೊಂದಲ, ಬದಲಾವಣೆ, ನಾಯಕತ್ವ ಬದಲಾವಣೆ, ಅದು ಇದು ಅನ್ನುವಂಥದ್ದು ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅನಿಸ್ತಿದೆ. ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ. ನೀವು MP ಆಗಿದ್ದವರಲ್ಲ ಸರ್? ನಾನು MP ಆಗಿ ನೋಡಿದ್ದೀನಿ. ಆಡಳಿತ ಮಾಡೋದೇ ಬೇರೆ, MP ಆಗಿ MLA ಆಗಿರೋದೇ ಬೇರೆ. ಈಗ ಸದ್ಯದ ಆಡಳಿತ ನೋಡಿ ಕಾರ್ಯಕರ್ತರು ತೃಪ್ತರಾಗಿದ್ದಾರ ಸರ್? ನೀವು ನೋಡಿದ ಮಟ್ಟಿಗೆ ಎಲ್ಲರನ್ನೂ ತೃಪ್ತಿಪಡಿಸಕ್ಕಾಗೋದಿಲ್ಲ, ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲಾ ಸರ್ಕಾರಗಳು ನಡೆದಾಗಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ, ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ. ಆದ್ರೆ ಅದನ್ನು ಸರಿದೂಗಿಸುವಂತ ಕೆಲಸ ಪಕ್ಷ ಮತ್ತು ನಾಯಕತ್ವ ಮಾಡ್ಕೊಂಡು ಹೋಗಬೇಕು. ಶಾಸಕರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ನಮ್ಗೆ ಶ್ರಮ ಪ್ರತಿಫಲ ಬೇಕು ಅಂತಾರೆ. ಅದು ಕೇವಲ ಶಾಸಕರು ಮಾತ್ರ ಅಲ್ಲ, DK ಶಿವಕುಮಾರ್ ಅವರು ಇರ್ಬೋದಲ್ಲ ಸರ್, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಬಯಸ್ತಾ ಇರಬಹುದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. DK ಶಿವಕುಮಾರ್ ಅವ್ರ ಬಗ್ಗೆ ಬೇರೆ ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಯಾವಾಗಲೂ ಎಣ್ಣೆ ಮೈಗೆ ಹಚ್ಕೊಳ್ಳಲ್ಲ, ಮೈಗೂ ಹಚ್ಕೊಳ್ಳಲ್ಲ, ಮೈಗೂ ಹಾಕೊಳ್ಳಲ್ಲ, ಎರಡೂ ಇಲ್ಲ. ಈಗ ಹೆಚ್ಚುವರಿ DCM ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬಂದಂತ ವಿಚಾರ. ಅಂದ್ರೆ ಸಮುದಾಯವಾರು ಕೊಟ್ಟರೆ ಮುಂಬರುವಂತಹ ಚುನಾವಣೆ, ಸ್ಥಳೀಯ ಚುನಾವಣೆಗಳಲ್ಲಿ ಮತವನ್ನ ಕ್ರೋಢೀಕರಿಸಬಹುದು ಅನ್ನುವಂಥದ್ದು ಒಂದು ಚರ್ಚೆ. ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸುತ್ತದೆ, ನಾನಲ್ಲ. ಪಕ್ಷದ ವರಿಷ್ಠರು ಅದನ್ನ ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ, ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ. ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡ್, ಸೊ ಮುಖ್ಯಮಂತ್ರಿಗಳು.